ಇನ್ನು ರಾಜ್ಯದಲ್ಲಿಂದು ಕೊರೋನಾ ಕೇಕೆ ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು, ಹಾಗೆ ವರದಿ ಆಗ್ತಾ ಇರೋದು. ಸೋಂಕಿತರ ಸಂಖ್ಯೆನೂ ಕೂಡ ದಿನದಿಂದ ದಿನಕ್ಕೆ 5,000ಕ್ಕೂ ಹೆಚ್ಚಿನ ಪ್ರಕರಣಗಳೇ ದಾಖಲಾಗ್ತಾ ಇದಾವೆ. ಇನ್ನು ಇವತ್ತು 5,532 ಕೊರೋನಾ ಪ್ರಕರಣಗಳು ದೃಢವಾಗಿದ್ದಾವೆ. ಕೊರೋನಾ ಹೆಮ್ಮಾರಿಗೆ ಇಂದು 84 ಮಂದಿ ರಾಜ್ಯದಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ 2,105 ಕೇಸ್ಗಳು ಪತ್ತೆಯಾಗಿದ್ದು, ಬೆಂಗಳೂರಲ್ಲೇ 21 ಮಂದಿ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ. ಸಕ್ರಿಯ ಪ್ರಕರಣಗಳು 74,590 ಇದ್ರೆ ಸಾವಿನ ಸಂಖ್ಯೆ 2,496ಕ್ಕೆ ಏರಿಕೆಯಾಗಿದೆ. ಇನ್ನು 4,077 ಮಂದಿ ಡಿಸ್ಚಾರ್ಜ್ ಆಗಿರುವಂತದ್ದು ಸಮಾಧಾನದ ವಿಷಯವಾಗಿದ್ದು, ಚೇತರಿಕೆಯ ಪ್ರಮಾಣ 35.16%. ನಿಮಗೆ ತೋರಿಸ್ತಾ ಇದ್ವಿ ಜುಲೈ 30ಕ್ಕೆ ಬೆಂಗಳೂರಿನಲ್ಲಿ ಎಷ್ಟಿತ್ತು. ರಾಜ್ಯದಲ್ಲಿ ಸಾವು 2,230 ಇದ್ರೆ ಬೆಂಗಳೂರಿನಲ್ಲಿ 1,009 ಸಾವುಗಳು ಆಗಿದ್ವು ಜುಲೈ 30ಕ್ಕೆ. ಇನ್ನು ಜುಲೈ 31ಕ್ಕೆ ರಾಜ್ಯದಲ್ಲಿ 2,314 ಇದ್ರೆ ಬೆಂಗಳೂರಿನಲ್ಲಿ 1,029 ಸಾವಾಗಿತ್ತು. ಹತ್ತತ್ರ 45% ಅಷ್ಟು ಸಾವು ರಾಜ್ಯದಲ್ಲಿ ಬೆಂಗಳೂರಿನಲ್ಲೇ ಆಗಿದೆ. ಆಗಸ್ಟ್ 1ಕ್ಕೆ ರಾಜ್ಯದಲ್ಲಿ 2,412 ಸಾವಾಯಿತು. ಬೆಂಗಳೂರಿನಲ್ಲಿ ಟೋಟಲ್ ಆಗಿ 1,056 ಜನ ಸಾವನ್ನಪ್ಪಿರುವಂಥದ್ದು. ಆಗಸ್ಟ್ 2ಕ್ಕೆ ಆ ಸಂಖ್ಯೆ ರಾಜ್ಯದಲ್ಲಿ 2,496ಕ್ಕೆ ಏರಿಕೆ ಆಗುತ್ತೆ. ಬೆಂಗಳೂರಿನಲ್ಲಿ 1,077ಕ್ಕೆ ಏರಿಕೆ ಆಗಿರುವಂಥದ್ದು. ಇವತ್ತು 21 ಜನ ಸಾವನ್ನಪ್ಪುವ ಮುಖಾಂತರ ಡೇಂಜರ್ ವಾರ್ಡ್ಗಳು 191 ವಾರ್ಡ್ಗಳು ಡೇಂಜರ್. ಬೆಂಗಳೂರಿನಲ್ಲಿ 198 ವಾರ್ಡ್ಗಳ ಪೈಕಿ 182 ವಾರ್ಡ್ಗಳಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳಿದ್ದಾವೆ. 6 ವಾರ್ಡ್ಗಳಲ್ಲಿ 80ರಿಂದ 100 ಕೇಸ್ಗಳು ದಾಖಲಾಗಿರುವಂಥದ್ದು. 7 ವಾರ್ಡ್ಗಳಲ್ಲಿ 61ರಿಂದ 80 ಕೇಸ್ಗಳು ಇರುವಂಥದ್ದು. ಇನ್ನು 3 ವಾರ್ಡ್ಗಳಲ್ಲಿ 41ರಿಂದ 60 ಕೇಸ್ಗಳು ದಾಖಲಾಗಿದ್ದಾವೆ. ಒಟ್ಟು 20,679 ಕಂಟೈನ್ಮೆಂಟ್ ಝೋನ್ಗಳು ಇರುವಂಥದ್ದು ಬೆಂಗಳೂರಿನಲ್ಲಿ. 182 ವಾರ್ಡಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ ಅಂದ್ರೆ ಲೆಕ್ಕ ಹಾಕಿ ಟೋಟಲ್ ಆಗಿ ಇರುವಂತಹ ಬೆಂಗಳೂರಿನಲ್ಲಿ 198 ವಾರ್ಡ್ಗಳಲ್ಲಿ 182 ವಾರ್ಡ್ಗಳಲ್ಲಿ 100ಕ್ಕೂ ಹೆಚ್ಚು ಪ್ರಕರಣ ಅಂದ್ರೆ ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಸೋಂಕು ದಿನೇ ದಿನೇ ಹೆಚ್ಚಾಗಿ ಭೀಕರತೆಯನ್ನ ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ಈ ಅಂಕಿ ಅಂಶ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದೆ. ಗಮನಿಸ್ತಾ ಇದ್ರಲ್ಲ, ಎಷ್ಟೇ ಕಡಿವಾಣ ಹಾಕಕ್ಕೆ ಸರ್ಕಾರ ಟ್ರೈ ಮಾಡಿದ್ರು ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ಸಮಸ್ಯೆ ಎದುರಾಗ್ತಾನೆ ಇದೆ. ಚಿಕಿತ್ಸೆ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಈ ಸಮಸ್ಯೆಗಳು ಮಾತ್ರ ಮುಂದುವರಿತಾನೆ ಇರುವಂತದ್ದು. ಯಾವಾಗ ಇದಕ್ಕೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ನಿಜಕ್ಕೂ ಕಡಿವಾಣ ಹಾಕುತ್ತೆ, ಬಾಯಿ ಮಾತನ್ನ ಬಿಟ್ಟು ಅನ್ನೋದನ್ನ ಕಾದ್ ನೋಡ್ಬೇಕು. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.